ಆತಿಯಾಶಾವಲಿ ಅಮ್ಮಾಜಾನ್ ಬಾಬಾಜಾನ್ರವರ ಉರುಸ್ ಕಾರ್ಯಕ್ರಮ ಇದೇ ತಿಂಗಳ 16 ಹಾಗೂ 17ರಂದು ನಡೆಯಲಿದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಮ್ಮ ದರ್ಗಾ ಆಡಳಿತ ಸಮಿತಿ ಮುರುಗಮಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತಿನ ದಿವಸ ಇಲ್ಲಿ ಒಂದು ಚರ್ಚೆಯನ್ನು ನಡೆಸಲಾಯಿತು. ಇದರಲ್ಲಿ ಉರುಸ್ ಕಾರ್ಯಕ್ರಮ ಗಂಧೋತ್ಸವ ಇರುತ್ತೆ. ಊರಿನ ಗಂಧೋತ್ಸವ 16ನೇ ತಾರೀಕು ಹಾಗೂ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ವತಿಯಿಂದ 17ನೇ ತಾರೀಕು ಉರುಸ್ ಕಾರ್ಯಕ್ರಮ ಇರುತ್ತೆ, ಗಂಧೋತ್ಸವ ಇರುತ್ತೆ. ಅದೇ ದಿನ ಕವಾಲಿ ಕಾರ್ಯಕ್ರಮ, ಅದರಲ್ಲಿ ಪ್ರಸಿದ್ಧ ಕಲಾವಿದರಾದಂತಹ ಜುನೇದ್ ಸುಲ್ತಾನಿ ಹಾಗೂ ಪರ್ವೇಜ್ ಆಲಂರವರು ಭಾಗವಹಿಸುತ್ತಿದ್ದಾರೆ. ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ದರ್ಗಾ ಆಡಳಿತ ಸಮಿತಿಯಿಂದ ಸ್ವಚ್ಛತೆಯನ್ನು ಕಾಪಾಡಬೇಕು. ವಾಹನಗಳಲ್ಲಿ ಬರುವಂಥ ಟೈಮಲ್ಲಿ ಅದರ ದಾಖಲೆಗಳೇನಿದೆಯೋ ಅದನ್ನು ತೆಗೆದುಕೊಂಡು ಬರಬೇಕು. ಎಲ್ಲೆಂದರೆ ಅಲ್ಲಿ ಕಸವನ್ನು ಹಾಕಬಾರ್ದು, ಸ್ವಚ್ಛತೆ ಕಾಪಾಡಬೇಕು. ID ಕಾರ್ಡ್, ಆಧಾರ್ ಕಾರ್ಡನ್ನು ನಮ್ಮ ಜೊತೆಯಲ್ಲಿ ತಗೊಂಬರಬೇಕು. ಅದೇ ರೀತಿ ನಮ್ಮ ಆಡಳಿತ ಸಮಿತಿ ಜೊತೆ ಮಾನ್ಯ ದಂಡಾಧಿಕಾರಿಗಳಾದಂತಹ ಚಿಂತಾಮಣಿ ತಹಸೀಲ್ದಾರ್ ಸಾಹೇಬರಾದಂತಹ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಮುರುಗಮಲ್ಲ ಗ್ರಾಮದಲ್ಲಿ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಾವೆಲ್ಲರೂ ಎಲ್ಲ ಅಂಗಡಿಗಳಿಗೆ ಒಂದು ಅವೇರ್ನೆಸ್ಸನ್ನು ಕೊಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ತಮ್ಮ ಅನ್ನದಾನ ಕಾರ್ಯಕ್ರಮ ಮಾಡುವಂಥ ಸಮಯದಲ್ಲಿ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಭಕ್ತಾದಿಗಳಿಗೆ ಊಟ ಬಡಿಸಲಿಕ್ಕೋಸ್ಕರ ತಯಾರು ಮಾಡ್ಕೊಂಡು ಬರ್ತಕ್ಕಂಥವರು ಆದಷ್ಟು ಪೇಪರ್ ಪ್ಲೇಟ್ಗಳಲ್ಲಾಗಲಿ ಪ್ಲಾಸ್ಟಿಕ್ ಕವರಲ್ಲಾಗಲಿ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿರುತ್ತೆ. ಯಾರೇ ಅನ್ನದಾನ ಕಾರ್ಯಕ್ರಮ ಮಾಡಬೇಕಾದರೂ ದರ್ಗಾ ಆಡಳಿತ ಸಮಿತಿ ಹಾಗೂ ಕಚೇರಿಗೆ ಸಂಪರ್ಕಿಸಿ ತಮ್ಮ ಷರತ್ತುಗಳಿಗೆ ಒಳಪಟ್ಟಂತೆ ಕಾರ್ಯಕ್ರಮವನ್ನು ನಡೆಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾವು ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತೀವಿ. ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ್ಲದಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ 16 ಹಾಗೂ 17ರಂದು ಉರುಸ್ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಅದೇ ರೀತಿ ನಮ್ಮ ಮಾನ್ಯ ಸಚಿವರಾದಂಥವರು, ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥವರು ದಯವಿಟ್ಟು ಅವರ ಗಮನಕ್ಕೆ ಒಂದು ವಿಷಯ ಆಲ್ರೆಡಿ ನಾವು ತಗೊಂಬಂದಿದ್ದೀವಿ. ಅವರು ಈ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಮತ್ತೊಂದು ಸತಿ ಎಲ್ಲ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಉರುಸ್ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ಕೊಳ್ಳಲಿಕ್ಕೆ ನಾವು ಅವರಲ್ಲಿ ಮತ್ತೊಮ್ಮೆ ದರ್ಗಾ ಆಡಳಿತ ಸಮಿತಿ ಪರವಾಗಿ ಹಾಗೂ ಇಡೀ ಗ್ರಾಮಸ್ಥರ ಪರವಾಗಿ ಸಚಿವರಲ್ಲಿ ವಿನಂತಿ ಮಾಡ್ತೀವಿ.